ಕೊಡಗಿನ ವೀರ ಸೇನಾನಿಗಳಿಗೆ ಅವಹೇಳನ ಮಾಡಿದ ಪ್ರಕರಣಕ್ಕೆ ಸಿಡಿದೆದ್ದ ಜನತೆ ಸರ್ವ ಜನಾಂಗದ ಒಕ್ಕೂಟ ಕರೆ ನೀಡಿದ ಕೊಡಗು ಬಂದ್ ಬಹುತೇಕ ಯಶಸ್ವಿಯಾಗಿದೆ. ಮುಚ್ಚಿದ ಅಂಗಡಿ ಮುಂಗಟ್ಟುಗಳು, ಸಂಚಾರ ಸ್ಥಗಿತಗೊಳಿಸಿದ ಖಾಸಗಿ ಬಸ್ಗಳು, ಗುರುವಾರ ಮಧ್ಯಾಹ್ನದವರೆಗೂ ಬಿಕೋ ಎಂದ ಮಂಜನನಗರಿ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಅವರ ವಿರುದ್ಧ ಅವಹೇಳನಕಾರಿ ಸಂದೇಶ ರವಾನಿಸಿದ ವಕೀಲ ವಿದ್ಯಾಧರ್ ಅವರನ್ನ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿ ಸರ್ವ ಜನಾಂಗದ ಒಕ್ಕೂಟ ಕರೆ ನೀಡಿದ ಕೊಡಗು ಬಂದ್ ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಬಹುತೇಕ ಯಶಸ್ವಿಯಾಗಿದೆ. ಅಂಗಡಿ ಮುಂಗಟ್ಟುಗಳು ಸಂಪೂರ್ಣ ಬಂದ್ ಆಗಿದ್ದರಿಂದ ನಗರ ಬಿಕೋ ಎನ್ನುತ್ತಿತ್ತು. ಖಾಸಗಿ ಬಸ್ಗಳು ಸಂಚಾರ ನಿಲ್ಲಿಸಿ ಬಸ್ ನಿಲ್ದಾಣದಲ್ಲೇ ತಂಗಿದ್ದವು. ಜಿಲ್ಲೆಯ ಒಳಗಿನ ಪ್ರಯಾಣಿಕರಿಗೆ ತೊಂದರೆಯಾಯಿತು. ಆದರೆ ಸರ್ಕಾರಿ ಬಸ್ಗಳು ಸಂಚರಿಸಿದ್ದಾದರೂ ಪ್ರಯಾಣಿಕರ ಕೊರತೆ ಕಂಡುಬಂತು. ಆಟೋ ಚಾಲಕರ ಸಂಘ ಬಂದಿಗೆ ಬೆಂಬಲ ನೀಡಿದರೂ ನಗರದಲ್ಲಿ ಆಟೋ ಸಂಚಾರ ಕಂಡುಬಂತು. ನಂದಿಮೊಟ್ಟೆಯಿಂದ ಮಾಂದಲ್ಪಟ್ಟಿಗೆ ತೆರಳುವ ಜೀಪ್ಗಳನ್ನು ಹೊರತುಪಡಿಸಿ ನಗರದಲ್ಲಿ ಜೀಪ್ ಕಾರುಗಳ ಸಂಚಾರವಿತ್ತು. ಡೈರಿ, ಪೆಟ್ರೋಲ್ ಬಂಕ್ಗಳು, ಮೆಡಿಕಲ್ ಶಾಪ್ಗಳು ತೆರೆದಿದ್ದವು. ಬಂದ್ ಹಿನ್ನೆಲೆಯಲ್ಲಿ ನಗರದಲ್ಲಿ ಜನ ಸಂಚಾರ ವಿರಳವಾಗಿತ್ತು. ಒಂದೆಡೆ ವಾಯುಭಾರ ಕುಸಿತದ ಎಫೆಕ್ಟ್, ಮತ್ತೊಂದೆಡೆ ಬಂದ್ನಿಂದಾಗಿ ಮಡಿಕೇರಿಯಲ್ಲಿ ಚಳಿ ಮತ್ತು ಮೋಡಗಟ್ಟಿದ ವಾತಾವರಣ ನೀರಸ ಅನುಭವ ನೀಡಿತು. ಒಟ್ಟಿನಲ್ಲಿ ಬಂದ್ ಬಗ್ಗೆ ಮೊದಲೇ ಮಾಹಿತಿ ಇದ್ದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸಿದ್ದರು. ಯಾವುದೇ ಸಮಸ್ಯೆ ಉದ್ಭವವಾಗಲಿಲ್ಲ. ಪೊಲೀಸ್ ಇಲಾಖೆ ಕೂಡ ಮುನ್ನೆಚ್ಚರಿಕೆ ವಹಿಸಿ ಅಲ್ಲಲ್ಲಿ ಸಿಬ್ಬಂದಿಗಳನ್ನು ನಿಯೋಜಿಸಿತ್ತು.